ಹಲೋ ವೀಕ್ಷಕರೇ, ನಮಸ್ಕಾರ ಎಲ್ರಿಗೂ ಕೂಡ. ಸ್ನೇಹಿತರೆ ನೋಡಿ, ಕಾಲುಗಳು ತುಂಬಾ ಸಿಳ್ತಾ ಇದೆ, ನನ್ನ ಕಾಲುಗಳು ಕೆಳಗಡೆ ಕೂಡ ಊರೋಕ್ಕಾಗ್ತಾ ಇಲ್ಲ ಅಂದಾಗ ಈ ಕಾಲುಗಳು ಸೀಳುವಿಕೆ ಕಡಿಮೆ ಮಾಡೋದಕ್ಕೆ ಒಂದು ಬ್ಯೂಟಿಫುಲ್ ಆದ ಒಂದು ಟಿಪ್ಸ್ ಕೊಡ್ತೀನಿ ಸ್ನೇಹಿತರೆ. ನಿಮ್ಮ ಕಾಲುಗಳು ಎಷ್ಟೇ ಸೀಳಿದ್ರೂ ಕೂಡ ಇದನ್ನು ಯೂಸ್ ಮಾಡಿದ್ರೆ ಸಾಕು, ನಿಮ್ಮ ಕಾಲುಗಳು ತುಂಬಾ ಸಾಫ್ಟ್ ಆಗಿಬಿಡುತ್ತೆ ವೀಕ್ಷಕರೇ. ಹಾಗಾದರೆ ನೀವು ಕೂಡ ಒಂದು ಸರ್ತಿ ಇದನ್ನು ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪೂರ್ತಿ ವಿಡಿಯೋ ನೋಡ್ಕೊಂಡು ಹೋಗಿ ವೀಕ್ಷಕರೇ. ಬನ್ನಿ ಮತ್ತೆ ತಡ ಮಾಡದೆ ತೋರಿಸ್ಕೊಡ್ತೀನಿ ನಿಮಗೂ ಕೂಡ. ವೀಕ್ಷಕರೇ, ಮನೇಲಿರುವಂಥದ್ದೇ ನಾವು ಯೂಸ್ ಮಾಡಿ ನಮ್ಮ ಕಾಲು ಎಷ್ಟೇ ಸೀಳುವಂಥ ಸಮಸ್ಯೆ ತಡೆಗಟ್ಬೋದು. ಹಾಗಾದರೆ ನೀವು ಕೂಡ ಮನೇಲಿರುವಂಥದ್ದು ಖಂಡಿತವಾಗಿ ಟ್ರೈ ಮಾಡಿ. ಯಾಕಂದರೆ ಇಷ್ಟು ಯೂಸ್ ಆಗುವಂಥದ್ದು, ಅದರ ಜೊತೆಗೆ ನಮ್ಮ ಕಾಲು ಸೀಳುವಂಥ ಸಮಸ್ಯೆ ಕೂಡ ತಡೆಗಟ್ಟುತ್ತೆ ಸ್ನೇಹಿತರೆ. ಹಾಗಾದರೆ ನಾನು ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ ತೊಗೊಂಡ್ರೆ ಸಾಕು, ನಮ್ಮ ಕಾಲು ಎಷ್ಟೇ ಸೀಳಿ ಎಷ್ಟೇ ನೋವಾಗಲಿ ಇದನ್ನು ಪೂರ್ತಿಯಾಗಿ ಮಾಯ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಒಂದು ಈರುಳ್ಳಿ ತೊಗೋಬೇಕು. ಆಮೇಲೆ ಒಂದು ಈ ಥರ ಒಂದು ಬಟ್ಲು ತೊಗೊಂಡಿದ್ದೀನಿ. ಇವಾಗ ಬಟ್ಲು ತೊಗೋಬೇಕಾಗತ್ತೆ, ಒಂದು ಸೋಸೋದು ಕೂಡ ತೊಗೊಳ್ಳಿ. ಆಮೇಲೆ ಇವಾಗ ಫಸ್ಟಿಗೆ ಏನು ಮಾಡಬೇಕಂದ್ರೆ, ಒಂದು ನೋಡ್ಬೋದು ಶುಂಠಿ ಗೀಚುವಂಥದ್ದು ತೊಗೊಂಡಿದ್ದೀನಿ. ಶುಂಠಿ ಗೀಚುವಂಥದ್ದು ತೊಗೊಂಡು ಇವಾಗ ಈರುಳ್ಳಿ ಪೂರ್ತಿಯಾಗಿ ತುರ್ಕೊಂಡು ತೊಗೊಳ್ತಾ ಇದ್ದೀನಿ ವೀಕ್ಷಕರೇ. ಈರುಳ್ಳಿ ರಸ ಬೇಕಾಗುವಂಥದ್ದು ನಮಗೆ. ಈರುಳ್ಳಿ ರಸ ಎಷ್ಟು ಬೇಕಾಗುತ್ತೆ ಅಂತ ಅದು ಕೂಡ ಹೇಳ್ತೀನಿ ನೋಡಿ ನಿಮಗೆ. ಇವಾಗ ಪೂರ್ತಿ ಈರುಳ್ಳಿ ಸಣ್ಣವಾಗಿ ತುರ್ಕೊಂಡ್ವಿ ಅಂದರೆ ರಸ ಚೆನ್ನಾಗಿ ಬಿಡುತ್ತೆ. ಹಾಗೇ ನೀವೇನಾದರೂ ಮಿಕ್ಸಿಲಿ ಗ್ರೈಂಡ್ ಮಾಡಿದ್ರೆ ರಸ ಚೆನ್ನಾಗಿ ಬರೋದಿಲ್ಲ, ಅದು ವರ್ಕು ಕೂಡ ಮಾಡೋಲ್ಲ. ಹಾಗಾಗಿ ಈ ಥರನೇ ಮಾಡ್ಕೊಳ್ಬೇಕು. ಇವಾಗ ನೋಡಿ, ಒಂದು ಅರ್ಧ ಈರುಳ್ಳಿ ನಾನು ತುರ್ಕೊಂಡಿದ್ದೀನಿ, ಸಾಕಾಗುತ್ತೆ. ಅರ್ಧ ಈರುಳ್ಳಿ ತುರ್ಕೊಂಡ್ರೆ 1.5 ಸ್ಪೂನಷ್ಟು ನಮಗೆ ರಸ ಸಿಗುತ್ತೆ. ಒಂದೊಂದು ಈರುಳ್ಳಿಯಲ್ಲಿ ಜಾಸ್ತಿ ರಸ ಇರುತ್ತೆ, ಒಂದೊಂದು ಈರುಳ್ಳಿಯಲ್ಲಿ ಕಡಿಮೆ ರಸ ಇರುತ್ತೆ. ಹಾಗಾಗಿ ನೋಡಿಕೊಂಡು ತೊಗೋಬೋದು. ಏನು ಕಡಿಮೆ ಜಾಸ್ತಿ ಮಾಡಿದ್ರು ಕೂಡ ಏನು ಫರಕ್ ಬೀಳಲ್ಲ, ಹಾಗಾಗಿ ನೀವು ಮಾಡ್ಕೋಬೋದು. ಇವಾಗ ನೋಡಿ, ಈರುಳ್ಳಿ ರಸ ಚೆನ್ನಾಗಿ ನಾನು ಸೋದಿಸ್ಕೊಂಡು ತೊಗೊಳ್ತಾ ಇದ್ದೀನಿ. ಇವಾಗ ಅದು ಕಾಣಿಸ್ತಾ ಇರ್ಬೋದು ನಿಮಗೆ, ಈರುಳ್ಳಿ ರಸ ಸೋದಿಸ್ಕೊಂಡಿರೋಂಥದ್ದು. ಇವಾಗ ನೋಡ್ತಾ ಇರ್ಬೋದು 1.5 ಸ್ಪೂನಷ್ಟು ರಸ ನಮಗೆ ಸಾಕಾಗುವಂಥದ್ದು. ಆಮೇಲೆ ನಾನು ಇವಾಗ ಏನು ತೊಗೊಂಡಿದ್ದೀನಿ ಅಂದರೆ ನೋಡಿ ಸ್ನೇಹಿತರೆ, ಶುಂಠಿ ತೊಗೊಂಡಿರೋಂಥದ್ದು. ಶುಂಠಿ ಎಷ್ಟು ಯೂಸ್ ಆಗುತ್ತೆ ಅಂದರೆ ನಮ್ಮ ದೇಹಕ್ಕೆ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಆಮೇಲೆ ನಮ್ಮ ಕಾಲು ಸೀಳುವಿಕೆಗೂ ಕೂಡ ಯೂಸ್ ಮಾಡ್ಕೋಬೋದು. ಅದೇ ಯಾವ ರೀತಿ ಅಂತ ನೋಡಿಬಿಡಿ. ಇವಾಗ ಈರುಳ್ಳಿ ತುರ್ಕೊಂಡು ತೊಗೊಂಡು ರಸ ತೊಗೊಂಡಿದ್ದೀನಲ್ವ ಸ್ನೇಹಿತರೆ, ಅದೇ ತುರಿಯೋದ್ರಲ್ಲಿ ನಾನು ಕೂಡ ಶುಂಠಿ ತುರ್ಕೊಂಡಿದ್ದೀನಿ. ಶುಂಠಿ ರಸ ಎಷ್ಟು ಬೇಕಾಗುತ್ತೆ ಅಂದರೆ ಒಂದು 4ರಿಂದ 5 ಹನಿ ರಸ ತೊಗೊಂಡ್ರೆ ಸಾಕು. ಹಾಗಾಗಿ ನೋಡ್ಬೋದು, ನಾನು ಸ್ವಲ್ಪನೇ ಪ್ರಮಾಣದಲ್ಲಿ ಈ ಥರ ತುರ್ಕೊಂಡು ಅದು ಕೂಡ ರಸ ಇದರಲ್ಲಿ ಸೋದಿಸ್ತಾ ಇದ್ದೀನಿ. ಒಂದು 4ರಿಂದ 5 ಡ್ರಾಪಷ್ಟು ನಮಗೆ ಹನಿ ರಸ ಇದ್ದರೆ ಸಾಕು. ಇವೆರಡೂ ಕೂಡ ನಮ್ಮ ಕಾಲು ಸೀಳುವಿಕೆಯನ್ನು ತಡೆಗಟ್ಟುತ್ತೆ ಸ್ನೇಹಿತರೆ. ಹಾಗೆ ನಮ್ಮ ಕಾಲು ಎಷ್ಟೇ ಸೀಳಿರುವಂಥ ಕಾಲು ನೋವು ಆಗುವಂಥ ಸಮಸ್ಯೆ ಕೂಡ ತಡೆಗಟ್ಟುತ್ತೆ. ಹಾಗಾಗಿ ಈ ರಸವನ್ನು ನಾವು ಯೂಸ್ ಮಾಡುವಂಥ ರೀತಿ ನೋಡಬೇಕಾಗತ್ತೆ ಸ್ನೇಹಿತರೆ. ಯಾಕಂದರೆ ನಮ್ಮ ಕಾಲು ಚಳಿಗಾಲ ಬಂದರೆ ಸಾಕು ತುಂಬಾ ಸೀಳುತ್ತೆ. ಒಬ್ಬೊಬ್ರಿಗೆ ನೋವು ಆಗುತ್ತೆ, ಒಬ್ಬೊಬ್ರಿಗೆ ನೋವಾಗಲ್ಲ ಸ್ನೇಹಿತರೆ. ನೋವು ಆದವರು ಈ ಥರ ಕೂಡ ಟ್ರೈ ಮಾಡಿ, ನೋವು ಆಗದೆ ಇರೋರು ಕೂಡ ಟ್ರೈ ಮಾಡ್ಬೋದು. ಇವಾಗ ನಾನು ತೊಗೊಳ್ತಾ ಇರೋದು ವ್ಯಾಸ್ಲಿನ್ ಸ್ನೇಹಿತರೆ. ವ್ಯಾಸ್ಲಿನ್ ನಮ್ಮ ಕಾಲನ್ನು ಸಾಫ್ಟ್ ಮಾಡುತ್ತೆ. ನಮ್ಮ ಕಾಲು ಸಾಫ್ಟಾಗಿದ್ದರೆ ಸೀಳುವಂಥ ಸಮಸ್ಯೆ ಕೂಡ ತಡೆಗಟ್ಟುತ್ತೆ. ಹಾಗಾಗಿ ಅದಕ್ಕೆ ನಾವು ಒಂದೇ ಒಂದು ಸ್ಪೂನಷ್ಟು ವ್ಯಾಸ್ಲಿನ್ ಹಾಕಿದ್ದೀನಿ. ವ್ಯಾಸ್ಲಿನ್ ಜೊತೆಗೆ ಬೇಕಾಗುವಂಥದ್ದು ಏನಂದರೆ ಸ್ನೇಹಿತರೆ, ಮೇಣಬತ್ತಿ. ಮೇಣದ ಬತ್ತಿ ತುಂಬಾ ಯೂಸ್ ಆಗುತ್ತೆ ಸ್ನೇಹಿತರೆ. ಕಾಲು ಸೀಳಿದವರಿಗೆ ಬೆಸ್ಟ್ ಅನ್ಬೋದು. ಹಾಗಾಗಿ ನಾನು ಅರ್ಧ ಅಂದರೆ ನೋಡ್ಬೋದು ಎಷ್ಟು ಮೇಣಬತ್ತಿ ತೊಗೊಂಡಿದ್ದೀನಿ ಅಂದರೆ, ಒಂದು ಮೇಣಬತ್ತಿದಲ್ಲಿ ಒಂದು ಅರ್ಧಕ್ಕಿಂತ ಕಡಿಮೆ ಭಾಗಷ್ಟು ತೊಗೊಂಡಿದ್ದೀನಿ. ಇಷ್ಟು ನಾವು ತೊಗೊಂಡು ಏನು ಮಾಡಬೇಕಂದ್ರೆ, ಮೇಣಬತ್ತಿ ಹಾಕಿದ್ದೀನಲ್ವ ಬೌಲಲ್ಲಿ, ಇವಾಗ ಸ್ಟವ್ ಹಚ್ಕೊಂಡು ಸಣ್ಣ ಉರಿಯಲ್ಲಿ ನಾನು ಇದೇ ಬಟ್ಲಲ್ಲಿ ಚೆನ್ನಾಗಿ ಕಾಯಿಸ್ತಾ ಇರಬೇಕು. ನಿಮಗೆ ಕಾಣಿಸ್ತಾ ಇರ್ಬೋದು, ವ್ಯಾಸ್ಲಿನ್ ಬೇಗನೆ ಕರಗೋಗುತ್ತೆ ಅದರಲ್ಲಿ. ಮೇಣಬತ್ತಿ ಮಾತ್ರ ಬೇಗ ಕರಗೋಲ್ಲ ಸ್ನೇಹಿತರೆ. ಯಾಕಪ್ಪ ಅಂದರೆ ಈರುಳ್ಳಿ ರಸ ಇರುತ್ತಲ್ವ ಸ್ನೇಹಿತರೆ, ಈರುಳ್ಳಿ ರಸದಲ್ಲಿ ನಮ್ಮ ಮೇಣಬತ್ತಿ ಸ್ವಲ್ಪ ಕರಗೋದಕ್ಕೆ ಟೈಮ್ ತಗೊಳುತ್ತೆ. ಯಾಕಂದರೆ ರಸ ಪೂರ್ತಿಯಾಗಿ ಮೇಣಬತ್ತಿ ರಸ ಮತ್ತು ವ್ಯಾಸ್ಲಿನ್ ಎಲ್ಲ ಕೂಡ ಚೆನ್ನಾಗಿ ಕರಗಬೇಕು, ಮತ್ತು ಅದೆಲ್ಲ ಕೂಡ ಅಬ್ಸರ್ವ್ ಮಾಡ್ಕೋಬೇಕು. ಹಾಗಾಗಿ ನಾವು ಇದನ್ನು ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಸ್ನೇಹಿತರೆ, ನಿಮಗೆ ಹೇಳ್ತಾ ಇದ್ದೀನಿ, ಯಾವುದಾದ್ರೂ ಒಂದು ಬೌಲಲ್ಲಿ ಮಾಡ್ತಿರಲ್ವ, ಅದು ಬೌಲು ಸೈಡಿಗೆ ಎತ್ತಿಡಿ. ಯಾಕಂದರೆ ಬೇಕಾದಾಗ ಇದು ಮತ್ತೆ ಸ್ವಲ್ಪ ನಾವು ಹಚ್ಕೋಬೇಕಂದಾಗ ಸ್ವಲ್ಪ ಇದನ್ನು ಬಿಸಿ ಮಾಡಿ ನಾವು ಹಚ್ಕೋಬೇಕಾಗತ್ತೆ. ಹಾಗಾಗಿ ಇದು ಬೌಲಲ್ಲಿ ಇಟ್ಕೊಂಡ್ರೆ ಬೆಸ್ಟ್ ಅನ್ಬೋದು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನೋಡಿ. ಇವಾಗ ಮೇಣಬತ್ತಿ ಸ್ವಲ್ಪ ಕರಗ್ತಾ ಬರ್ತಾ ಇರುವಂಥದ್ದು.
ವ್ಯಾಸ್ಲಿನ್ ಪೂರ್ತಿಯಾಗಿ ಕರಗೋಗಿರೋವಂಥದ್ದು. ಈ ಥರ ಮೇಣಬತ್ತಿ ಕರಗುವಾಗ ನಾವು ಇದರಲ್ಲಿ ಈರುಳ್ಳಿ ರಸದ ನೀರು ಹಾಕಿರ್ತೀವಲ್ಲ ಸ್ನೇಹಿತರೆ, ಅದೆಲ್ಲನೂ ಕೂಡ ಪೂರ್ತಿಯಾಗಿ ಅಬ್ಸರ್ವ್ ಮಾಡ್ಕೊಂಡು ಬಿಡುತ್ತೆ ಸ್ನೇಹಿತರೆ. ಯಾಕಂದರೆ ಎಲ್ಲ ಕೂಡ ಸುಟ್ಟು ಹೋಗುತ್ತೆ. ಅದ್ರ ಜೊತೆಗೆ ಮೇಣಬತ್ತಿ ಪವರ್ಫುಲ್ಲಾಗಿ ರಸ ಎಲ್ಲ ಕೂಡ ಬಿಟ್ಕೊಳ್ತಾ ಬರುತ್ತಲ್ವ, ಅದರ ಜೊತೆಗೆ ಅದು ಕೂಡ ಮಿಕ್ಸ್ ಆಗಿಬಿಡುತ್ತೆ. ಈ ಪೂರ್ತಿಯಾಗಿ ಮೇಣಬತ್ತಿ ಕರಗೋವರೆಗೂ ಸಣ್ಣ ಫ್ಲೇಮಲ್ಲಿ ನಾನು ಬಿಸಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ನೋಡ್ಬೋದು ಇಷ್ಟು ಬಿಸಿ ಆಗಿರುವಂಥದ್ದು. ಇವಾಗ ಸ್ನೇಹಿತರೆ, ನೀವು ನಿಮ್ಮ ಕಾಲು ಸೀಳುವಂಥ ಸಮಸ್ಯೆಯನ್ನು ತಡೆಗಟ್ಟುವಂಥ ಪವರ್ಫುಲ್ ರೆಡಿ ಆಯಿತು ನೋಡಿ. ಹಾಗಾದರೆ ಇದನ್ನು ಯೂಸ್ ಮಾಡುವಕ್ಕಿಂತ ಮುಂಚೆ ಒಂದು ಚಿಟಿಕೆಯಷ್ಟು ಅದಕ್ಕೆ ಅರಿಶಿಣದ ಪುಡಿ ಹಾಕ್ಕೊಳ್ಳಿ ಸ್ನೇಹಿತರೆ. ಅರಿಶಿಣದ ಪುಡಿ ಬೆಸ್ಟ್ ಅನ್ಬೋದು. ಆಯುರ್ವೇದಿಕ್ನಲ್ಲಿ ತುಂಬಾ ಒಳ್ಳೆಯ ರೀತಿಯಾಗಿ ಕೆಲಸ ಮಾಡುತ್ತೆ. ಹಾಗೆ ನಮ್ಮ ಕಾಲು ಸೀಳಿದಾಗ ಅದನ್ನು ಫಿಲಪ್ ಮಾಡೋದಕ್ಕೆ, ಬ್ಯಾನಿಯನ್ನು ಕೂಡ ಕಡಿಮೆ ಮಾಡೋದಕ್ಕೆ ವರ್ಕ್ ಮಾಡುತ್ತೆ ಸ್ನೇಹಿತರೆ. ಇವಾಗ ನೋಡಿ ಕಾಲು ಸೀಳಿರುವಂಥ ಕಾಲು ನೋಡಿ ಜಾಸ್ತಿ ಏನಿಲ್ಲ, ಕಡಿಮೆನೇ ಇರುವಂಥದ್ದು. ಇದನ್ನು ನಾನು ಯೂಸ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಅದಕ್ಕೋಸ್ಕರ ನನ್ನ ಕಾಲು ನೋವಾಗಲ್ಲ, ಹಾಗೆ ಸೀಳುವಂಥ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಸ್ನೇಹಿತರೆ. ಇವಾಗ ನೋಡಿ ಇದನ್ನು ಸ್ವಲ್ಪ ಬಿಸಿ ಅಂದರೆ ಸ್ವಲ್ಪನೇ ಕೈಯಲ್ಲಿ ತಾಕಬೇಕು, ಅಷ್ಟು ಬಿಸಿ ಇದ್ದಾಗ ಈ ಥರ ನಮ್ಮ ಕಾಲು ಎಲ್ಲೆಲ್ಲಿ ಸೀಳಿರುತ್ತಲ್ವ ಅಲ್ಲೆಲ್ಲ ಪೂರ್ತಿಯಾಗಿ ಇದನ್ನು ಫಿಲಪ್ ಮಾಡ್ಕೊಂಡು ತಗೊಳ್ಳಿ. ಈ ಥರ ಪೂರ್ತಿಯಾಗಿ ಫಿಲಪ್ ಮಾಡಿಕೊಂಡ್ರೆ ಒಳಗಡೆಯಿಂದ ನಮ್ಮ ಕಾಲು ಸೀಳಿರುವಂಥ ಕಾಲು ಕೂಡ ಫಿಲಪ್ ಆದಮೇಲೆ ಅದು ಪೂರ್ತಿಯಾಗಿ ಮಾಯವಾಗಿಬಿಡುತ್ತೆ ಸ್ನೇಹಿತರೆ. ಹಾಗಾಗಿ ಇದನ್ನು ನೀವು ಈ ಥರ ಹಚ್ಕೋಬೇಕು. ಇದನ್ನು ರಾತ್ರಿ ಹೊತ್ತಿಗೆ ಹಚ್ಕೊಂಡು ಬೆಳಗ್ಗೆ ವಾಶ್ ಮಾಡ್ಕೊಂಡ್ಬಿಡಿ. ಇದನ್ನು ಒಂದು ವಾರ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ. ಒಂದೇ ವಾರಕ್ಕೆ ನಿಮ್ಮ ರಿಸಲ್ಟ್ ನೋಡ್ಬೋದು ನೀವು ಕೂಡ. ಇವಾಗ ಇದು ಕಾಲುಗಳಿಗೆ ಹಚ್ಚಿದ್ದೀನಿ, ಮತ್ತೊಂದು ಕಾಲಿಗೂ ಕೂಡ ಹಚ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನನ್ನ ಕಾಲು ಜಾಸ್ತಿ ಸೀಳೋದಿಲ್ಲ, ಯಾಕಂದರೆ ನಾನು ಇದನ್ನು ಟ್ರೈ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ನನ್ನ ಕಾಲು ಸೀಳುವಂಥ ಸಮಸ್ಯೆ ಕಡಿಮೆ ಆಗ್ತಾ ಇರುವಂಥದ್ದು. ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡಿ. ನಿಮ್ಮ ಅಮ್ಮಂದಿರಿಗಾಗಲಿ, ನಿಮ್ಮ ಆಂಟಿದರಿಗಾಗಲಿ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಕಾಲು ಸೀಳುವ ಸಮಸ್ಯೆ ಇದ್ದರೆ ಅವರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಪೂರ್ತಿ ವಿಡಿಯೋ ನೋಡ್ಕೊಂಡವರು ನಿಮಗೂ ಕೂಡ ಅರ್ಥ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋ ತರ್ತಾ ಹೋಗ್ತೀನಿ ಸ್ನೇಹಿತರೆ. ನೀವು ಕೂಡ ನೋಡಿ ಸಪೋರ್ಟ್ ಮಾಡ್ಬೋದು. ಇವಾಗ 2 ಕಾಲಿಗೆ ಅಪ್ಲೈ ಮಾಡಿದ್ದೀನಿ. ಪೂರ್ತಿ ವಿಡಿಯೋ ನೋಡೋದಕ್ಕೆ ಧನ್ಯವಾದ ಸ್ನೇಹಿತರೆ.